ನಿನಗಾಗಿ ಭಾಗ 60. ಅವಳಿಗೆ ತುಂಬ ನಾಚಿಕೆ ಆಗುತ್ತಿದೆ. ಅವನು ತನ್ನನ್ನು ಸಂಪೂರ್ಣವಾಗಿ ಬೆತ್ತಲಾಗಿಸಿದ್ದಕ್ಕೆ. ಬೆಡ್ಶೀಟನ್ನು ಕೂಡ ಅವಳು ತನ್ನ ದೇಹ ಕವರ್ ಆಗುವಂತೆ ಹೊದ್ದಿಕೊಂಡಿದ್ದಾಳೆ. ತುಂಬ ಬೆವರುತ್ತಿದ್ದಾಳೆ. ಆದರೆ ಇಂದು ವಿಕ್ರಮ್ ಯಾರ ಮಾತನ್ನು ಕೇಳುವ ರೀತಿ ಇರಲಿಲ್ಲ. ಅವಳು ಸುತ್ತಿಕೊಂಡಿದ್ದ ಬೆಡ್ಶೀಟನ್ನು ತೆಗೆಯಲು ಮುಂದಾದ. ಆಗ ಅವಳು ಬೇಡ ಅನ್ನುವ ರೀತಿ ಮುಖವನ್ನು ಮಾಡಿದಳು. ಆದರೆ ವಿಕ್ರಮ್ ಅವಳ ಮಾತನ್ನು ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ. ಏಕೆಂದರೆ ಮದುವೆ ಆಗಿ 3 ತಿಂಗಳಾಗಿದ್ದರೂ ಇಂದು ಒಂದೇ ಒಂದು ಬಾರಿ ಕೂಡ ಅವರ ಜೊತೆ ದೈಹಿಕ ಕ್ರಿಯೆ ನಡೆದಿಲ್ಲ. ಮೊದಲು ಅವಳ ಮೇಲೆ ಕೋಪ ಇತ್ತು. ಆಗ ನಡೆದಿದ್ದರೆ ಈ ಸಂಬಂಧಕ್ಕೆ ಯಾವುದೇ ಅರ್ಥವಿರುತ್ತಿರಲಿಲ್ಲ. ಆದರೆ ಈಗ ನಿಜವಾಗಲೂ ಅವನಿಗೆ ಅವಳೆಂದರೆ ತುಂಬ ಪ್ರೀತಿ. ಅವಳೇ ಅವನ ಪ್ರಪಂಚ. ಅವಳ ಮನಸ್ಸನ್ನು ಗೆದ್ದಿದ್ದಾಯಿತು. ಅವಳ ಮನಸ್ಸಿನಲ್ಲಿ ವಿಕಿಯನ್ನು ತೆಗೆದು ವಿಕ್ರಮ್ ಕುಳಿತಾಗಿದೆ. ಈಗ ನಡೆಯುವ ಕ್ರಿಯೆಗೆ ಒಂದು ಅದ್ಭುತವಾದ ಆನಂದ ಸಿಗುತ್ತದೆ. ಪದೇ ಪದೇ ಅವಳನ್ನು ಎಳೆದಾಡುತ್ತಿರುತ್ತಾನೆ. ಆದರೆ ಅವಳಿಗೂ ಕೂಡ ಹಠ. ಇಂದು ಬೇಡ, ನಾಳೆ ಡಾಕ್ಟರ್ ಬಳಿ ಹೋಗಿ ಪರೀಕ್ಷೆ ಮಾಡಿಸಿ ಬರೋಣ. ಆಗ ಡಾಕ್ಟರ್ ಏನು ಹೇಳುತ್ತಾರೆ ಅದನ್ನು ಕೇಳಿಕೊಂಡು ನಾವಿಬ್ಬರೂ ಸೇರಬಹುದು ಅಲ್ಲವೇ ಅಂತ ದಮಯಂತಿ ಸ್ವಲ್ಪ ನಾಚಿಕೆಯಿಂದ ಹೇಳಿದಳು. ಆಗ ವಿಕ್ರಮ್, ನಾನು ನಮ್ಮ ಮಗುವಿಗೆ ಯಾವುದೇ ತೊಂದರೆ ಮಾಡುವುದಿಲ್ಲ ಪ್ಲೀಸ್ ಅಂತ ಪದೇ ಪದೇ ಅವಳ ಬಳಿ ಕೇಳಿದ. ಆದರೆ ಅವಳು ಒಪ್ಪುತ್ತಿಲ್ಲ. ಕೊನೆಗೆ ಅವಳ ಕಾಲನ್ನು ಹಿಡಿದುಕೊಂಡ. ಆಗ ಅವಳಿಗೆ ತುಂಬ ಕಸಿವಿಸಿಯಾಯಿತು. ತನ್ನ 2 ಕೈಗಳಿಂದ ಅವನನ್ನು ಮೇಲೆ ಎಬ್ಬಿಸಲು ಹೋದಳು. ಅಷ್ಟರಲ್ಲಿ ನಡೆಯಬಾರದ್ದು ನಡೆದು ಹೋಯಿತು. ಅದೇನೆಂದರೆ ಅವಳು ತನ್ನ ಕಾಲಿಗೆ ಬಿದ್ದಿದ್ದ ವಿಕ್ರಮ್ ನನ್ನ ಮೇಲೆ ಏಳಿಸಲು ಹೋದಾಗ ಅವಳು ಹಿಡಿದುಕೊಂಡಿದ್ದ ಬೆಡ್ಶೀಟ್ ಕೆಳಗೆ ಬಿದ್ದು ಹೋಯಿತು. ಈಗ ನಿಜವಾಗಲೂ ಕೂಡ ಅವಳು ಸಂಪೂರ್ಣವಾಗಿ ಬೆತ್ತಲಾಗಿದ್ದಾಳೆ. ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡ. ಅವಳು ಈಗಲೂ ಕೂಡ ಅವನನ್ನು ಹಿಂದೆ ಹೋಗು ಅಂತ ತಳ್ಳುತ್ತಿದ್ದಾಳೆ. ಆದರೆ ಅವನು ಹೋಗುತ್ತಿಲ್ಲ. ಅವಳನ್ನು ಗೋಡೆಗೆ ಹಾಕಿ ಹಾಗೆ ನಿಲ್ಲಿಸಿಕೊಂಡು ತನ್ನ 2 ಕೈಗಳನ್ನು ಅವಳ ಬಳಿ ಇಟ್ಟ. ಅವಳು ಹೋಗದಂತೆ. ಅವಳಿಗೆ ಈಗ ತಿಳಿಯುತ್ತಿದೆ ವಿಕ್ರಮ್ ಹೊರಗೆ ಹೋಗಿದ್ದಾಗ ಕುಡಿದು ಬಂದಿದ್ದಾನೆ ಅಂತ. ಅವನು ತುಂಬ ಹತ್ತಿರವಾದಾಗ ಅವನ ಬಾಯಿಂದ ಬಂದ ವಾಸನೆಯಿಂದ ತಿಳಿಯಿತು. ಇತ್ತೀಚೆಗೆ ಅವನು ಕುಡಿಯುತ್ತಿರಲಿಲ್ಲ. ತನಗೆ ಪ್ರಾಮಿಸ್ ಮಾಡಿದ್ದ. ಇಂದು ಏಕೆ ಕುಡಿದಿದ್ದು ಅಂತ ಅವಳಿಗೆ ಕೋಪ ಬಂತು. ಆಗ ಅವಳು ಕೋಪದಿಂದ ಕೇಳಿದಳು. ಇಲ್ಲ ಅಂತ ಹೇಳಿ ಅವಳ ಬಳಿ ಬಂದು ಅವಳ ತುಟಿಗೆ ಮುತ್ತು ಕೊಡಲು ಪ್ರಯತ್ನಿಸಿದ. ಆದರೆ ಅವಳು ಅವನನ್ನು ದೂರ ತಳ್ಳಿದಳು. ಕೆಳಗೆ ಬಿದ್ದ. ಕುಡಿದಿದ್ದರಿಂದ ಅವನಿಗೆ ನಿಲ್ಲಲು ಕೂಡ ಶಕ್ತಿ ಇಲ್ಲ. ಅವನ ತಲೆ ಮಂಚದ ಪಟ್ಟಿಗೆ ತಗುಲಿದ್ದರಿಂದ ನೋವಾಯಿತು. ಇದನ್ನು ಅರಿತ ದಮಯಂತಿ ಅವನ ಬಳಿ ಹೋಗಿ ಅವನ ತಲೆಯನ್ನು ಚೆನ್ನಾಗಿ ಸವರುತ್ತಿದ್ದಾಳೆ. ಸಾರಿ, ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ. ನೀವೇ ಹೇಳಿದ್ದು ಅಲ್ಲವೇ ನಾಳೆ ಡಾಕ್ಟರ್ ಬಳಿ ಹೋಗೋಣ ಅಂತ. ಸಡನ್ನಾಗಿ ಈ ರೀತಿ ಹತ್ತಿರ ಬಂದರೆ ನಾನು ಯಾವುದಕ್ಕೂ ಪ್ರಿಪೇರ್ ಆಗಿಲ್ಲ. ಇದಕ್ಕೆ ಏನು ಪ್ರಿಪೇರ್ ಆಗಬೇಕು ಅಂತ ಅವನು ಆಶ್ಚರ್ಯದಿಂದ ಕೇಳಿದ. ಅದು ಕೂಡ ಇರುತ್ತದೆ, ಹೆಣ್ಣು ಮಕ್ಕಳ ಸೀಕ್ರೆಟ್ ಅಂತ ಹೇಳಿ ನಕ್ಕಳು. ಅವನ ತಲೆ ಐಸ್ ಕ್ಯೂಬನ್ನು ಇಟ್ಟಳು. ನಂತರ ಅವನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡಳು. ಅವಳು ಈಗಲೂ ಕೂಡ ಬೆತ್ತಲಾಗಿದ್ದಾಳೆ. ಅವಳ ಬೆತ್ತಲಾದ ತೊಡೆಯ ಮೇಲೆ ಮಲಗಿದ್ದರಿಂದ ಅವನಿಗೆ ಒಂದು ರೀತಿ ಖುಷಿ ಸಿಗುತ್ತಿರುತ್ತದೆ. ಅವಳ ದೇಹ ನನ್ನ ತಲೆಗೆ ಟಚ್ ಆಗಿದ್ದು ಖುಷಿಯಾಗುತ್ತಿತ್ತು. ಇನ್ನು ಸಂಪೂರ್ಣವಾಗಿ ನಾವಿಬ್ಬರೂ ಒಂದಾದರೆ ಅವಳು ಕೂಡ ನಾಚುತ್ತಾಳೆ. ಅವನು ತನ್ನ ಕೈಯನ್ನು ಅವಳ ದೇಹದ ಎಲ್ಲ ಕಡೆ ಆಡಿಸುತ್ತಿರುತ್ತಾನೆ. ಅವಳು ಏಕೆ ಚಿಕ್ಕವರ ರೀತಿ ಆಡುತ್ತೀರಾ ಅಂತ ಹೇಳಿದಾಗ, ಪ್ಲೀಸ್ ದೊಡ್ಡ ಮಕ್ಕಳ ರೀತಿ ಆಡೋಣ, ನೀನು ಅವಕಾಶ ಮಾಡಿಕೊಡುತ್ತಿಲ್ಲ ಅಂತ ಅವನು ಹೇಳಿದ. ಹೋಗಿ ಬಂದು ಅಲ್ಲಿಗೆ ಬರುತ್ತೀರಾ? ಆ ಸಂಬಂಧ ಆಗಿಲ್ಲವಾದರೆ ಬದುಕಲು ಸಾಧ್ಯವಿಲ್ಲವ ಅಂದಾಗ ವಿಕ್ರಮ್ ನಿಜವಾಗಲೂ ಸಾಧ್ಯವಿಲ್ಲ ಅಂತ ಅವಳ ತೊಡೆಯ ಮೇಲೆ ಮಲಗಿದ್ದವನು ಮೇಲೆ ಎದ್ದು, ನಮ್ಮಿಬ್ಬರ ಮಿಲನ ಕೇವಲ 2 ದೇಹಗಳ ಮಿಲನವಲ್ಲ, 2 ಮನಸ್ಸುಗಳ ಮಿಲನ. ನೀನು ಏಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಂತ ಹೇಳಿದಾಗ ಒಂದೇ ಕ್ಷಣದಲ್ಲಿ ಅವಳು ಅವನ ಬಟ್ಟೆಯನ್ನು ತೆಗೆಯುತ್ತಾಳೆ.
ಇಬ್ಬರು ಬೆತ್ತಲಾಗಿ ಮಲಗೋಣ ಅಂತ ಹೇಳಿದಾಗ ಅವನು, ನಾಳೆ ಯಾವುದೇ ಕಾರಣ ಹೇಳಬಾರದು, ನಾಳೆ ನಾವಿಬ್ಬರು ಸೇರಬೇಕು ಅಂತ ರಿಕ್ವೆಸ್ಟ್ ಟೋನಲ್ಲಿ ಕೇಳಿದಾಗ ಅವಳು ನೋಡೋಣ ಅಂತ ಹೇಳುತ್ತಾಳೆ. ಆಗ ವಿಕ್ರಮ್, ನೋಡೋಣ ಅಂತ ಹೇಳಬಾರದು, ನನಗೆ ಇಲ್ಲ ಅಥವಾ ಹೌದು ಎರಡರಲ್ಲಿ ಯಾವುದಾದರೂ ಒಂದನ್ನು ಹೇಳು ಅಂತ ಅವನು ಹೇಳಿದಾಗ ಅವಳು ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದರೆ, ನಾವಿಬ್ಬರು ಸೇರುವುದರಲ್ಲೂ ಯಾವುದೇ ಸಮಸ್ಯೆ ಇಲ್ಲ, ಪ್ಲೀಸ್ ಇಷ್ಟು ದಿನ ತಡೆದುಕೊಂಡಿದ್ದೀರಾ, ಇನ್ನೊಂದು ದಿನ ತಡೆದುಕೊಳ್ಳಿ ಅಂತ ಅವಳು ತುಂಬ ಪ್ರೀತಿಯಿಂದ ಹೇಳಿ ಅವನ ಹಣೆಯ ಮೇಲೆ ಮುತ್ತು ಕೊಡುತ್ತಾಳೆ. ಕಣ್ಣುಗಳ ಮೇಲೂ ಕೂಡ ಮುತ್ತು ಕೊಡುತ್ತಾಳೆ. ಅವನಿಗೆ ಖುಷಿಯಾಗುತ್ತದೆ. ಕೊನೆ ಪಕ್ಷ ಅವಳು ಒಪ್ಪಿಕೊಂಡಿದ್ದಕ್ಕೆ. ಅವಳನ್ನು ತಬ್ಬಿಕೊಂಡು ಅವಳಿಗೆ ಮುತ್ತು ಕೊಡುತ್ತಾನೆ. ಇಬ್ಬರು ಆ ರಾತ್ರಿ ಬೆತ್ತಲಾಗಿ ಮಲಗಿರುತ್ತಾರೆ, ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ತಬ್ಬಿಕೊಂಡು. ಇಬ್ಬರ ದೇಹದ ಬಿಸಿ ಮುಂದಿನ ಕ್ರಿಯೆಗೆ ಪ್ರಚೋದನೆ ಮಾಡಿದರೂ ಕೂಡ ಅವರಿಬ್ಬರು ಆ ಪ್ರಚೋದನೆಯನ್ನು ತಿರಸ್ಕಾರ ಮಾಡುತ್ತಾರೆ. ಏಕೆಂದರೆ ದಮಯಂತಿ ಹೇಳಿರುತ್ತಾಳೆ, ನಾಳೆಯವರೆಗೂ ಕಾಯೋಣ ಅಂತ. ಅವಳ ಮಾತನ್ನು ಅವನು ಚಾಚು ತಪ್ಪದೆ ಪಾಲಿಸುತ್ತಾನೆ. ಅವನು ನಿರ್ಧಾರ ಮಾಡಿದ್ದ, ನಾಳೆಯವರೆಗೂ ಕಾಯಲೇಬೇಕು, ಅವಳ ಪ್ರೀತಿಯನ್ನು ಅವಳಿಂದಲೇ ಪಡೆದುಕೊಳ್ಳಬೇಕು, ಬದಲಿಗೆ ಬಲವಂತ ಬೇಡ. ಆ ಮಗು ನನ್ನದು ಕೂಡ ಅಲ್ಲವೇ, ಮಗುವಿಗೆ ತೊಂದರೆ ಆದರೆ ನನಗೂ ಕೂಡ ಕಷ್ಟವಾಗುತ್ತದೆ ಅಂತ ಇವನು ಮನಸ್ಸಿನಲ್ಲಿ ಅಂದುಕೊಂಡ. ದಮಯಂತಿ ನಾಳೆಯವರೆಗೂ ಅಂತ ಹೇಳಿದ್ದರೂ ಕೂಡ ಅವಳಿಗೂ ಕೂಡ ಅವನ ದೇಹದ ಬಿಸಿ ಅವಳ ದೇಹಕ್ಕೆ ತಗುಲಿದಾಗ ಒಂದು ರೀತಿ ತಲ್ಲಣ ಶುರುವಾಯಿತು. ಏನೋ ಹೊಸದು ಸಿಗುತ್ತಿರುವ ಆಸೆ, ಆದರೆ ಅದನ್ನು ಪಡೆದುಕೊಳ್ಳಲು ಇನ್ನೂ ಸಮಯ ಬೇಕು ಅಂತ ಮನಸ್ಸು ಅದನ್ನು ದೂರ ತಳ್ಳುತ್ತಿದ್ದರೆ ಇವಳಿಗೆ ಹೊಟ್ಟೆಯಲ್ಲಿ ಕಲಸಿದಂತೆ ಹಿಂಸೆ ಆಗುತ್ತಿದೆ. ನಾನು ಏನಕ್ಕಾದರೂ ಒಂದು ದಿನ ಅಂತ ಹೇಳಿದೆ, ಈಗ ಹೋದರೆ ಅವರು ಈಗ ತಾನೇ ಹೇಳಿದಳು, ಮತ್ತೆ ಮಗುವನ್ನು ಮರೆತು ನನ್ನ ಮೇಲೆ ಬಿದ್ದು ಬರುತ್ತಿದ್ದಾಳೆ ಅಂತ ಬೇಸರ ಮಾಡಿಕೊಂಡರೆ ಅಂತ ಇವಳು ಯೋಚನೆ ಮಾಡುತ್ತಿದ್ದರೆ, ಅವನು ನಾನು ಮೇಲೆ ಬಿದ್ದು ಹೋದರೆ ಅವಳು ನನ್ನ ಮಗುವಿಗಿಂತ ಈ ಸುಖಗಳೇ ಇವರಿಗೆ ಹೆಚ್ಚೇನೋ, ನನ್ನ ಮೇಲೆ ಕಾಳಜಿ ಇದೆ ಆದರೆ ಮಗುವಿನ ಮೇಲೆ ಇಲ್ಲ ಅಂತ ಅವಳು ಬೇಸರ ಮಾಡಿಕೊಂಡರೆ. ಈ ರೀತಿ ವಿಚಿತ್ರವಾಗಿ ಇಬ್ಬರು ಯೋಚಿಸುತ್ತಿದ್ದಾರೆ. ಆದರೆ ಇಬ್ಬರ ಉದ್ದೇಶ ಸೇರಬೇಕು, ಆದರೆ ಈಗ ಬೇಡ ಅಂತ. ಆದರೂ ತಮ್ಮೊಳಗಿನ ಆಸೆಗಳು ದೊಡ್ಡದಾಗಿ ಅವರಿಬ್ಬರು ಇನ್ನೂ ಹತ್ತಿರ ಬರುವಂತೆ ಮಾಡುತ್ತಿದೆ. ಪರಸ್ಪರ ಇಬ್ಬರ ದೇಹದ ಬಿಸಿ ಇಬ್ಬರಿಗೂ ಹೊಸದೇನಲ್ಲ. ತುಂಬ ಸಲ ಇದೇ ರೀತಿ ಇಬ್ಬರು ಮಲಗಿದ್ದಾರೆ. ಆದರೆ ಇಂದು ಸಂಪೂರ್ಣವಾಗಿ ಬೆತ್ತಲಾಗಿದ್ದು ಕೂಡ ಒಬ್ಬರಿಗೆ ಒಬ್ಬರು ಅರ್ಪಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಇದು ಇನ್ನೂ ವಿಪರ್ಯಾಸ, ತುಂಬ ಯೋಚನೆ ಮಾಡುವ ವಿಷಯವಾಗಿದೆ. ಅವಳು ಅವನನ್ನು ತಬ್ಬಿಕೊಂಡು ಅವನ ಕೂದಲ ಮೇಲೆ ಕೈ ಆಡಿಸುತ್ತಿದ್ದರೆ ಅವನು ಅವಳ ತುಟಿಗಳಿಗೆ ಮುತ್ತನ್ನು ನಿರಂತರವಾಗಿ ಕೊಡುತ್ತಿದ್ದಾನೆ. ಇಬ್ಬರು ತುಂಬ ಬೆವರುತ್ತಿದ್ದಾರೆ. ಒಬ್ಬರ ದೇಹ ಇನ್ನೊಬ್ಬರ ದೇಹಕ್ಕೆ ಸಂಪೂರ್ಣವಾಗಿ ಅಂಟಿಕೊಳ್ಳುತ್ತದೆ. ಅವನು ಕೊನೆ ಸಲ ಕೇಳುತ್ತಾನೆ, ಇನ್ನೊಂದು ಸಲ ಯೋಚನೆ ಮಾಡು ಅಂತ. ಅದಕ್ಕೆ ಅವಳು ತನ್ನ ಹೊಟ್ಟೆಯ ಮೇಲೆ ಕೈ ಇಟ್ಟುಕೊಳ್ಳುತ್ತಾಳೆ. ಅವನು ಅವಳ ಹೊಟ್ಟೆಗೆ ಮುತ್ತು ಕೊಡುತ್ತಾನೆ. ಈ ರೀತಿ ಪರಸ್ಪರ ಇಬ್ಬರು ಮುದ್ದಿಸುತ್ತಾರೆ. ಅವರಿಗೆ ಯಾವಾಗ ಬೆಳಿಗ್ಗೆ ಆಯಿತು ತಿಳಿದೇ ಇಲ್ಲ. ಅಂದರೆ ಇಬ್ಬರು ನಿದ್ರೆ ಮಾಡಿಲ್ಲ. ರಾತ್ರಿ ಪೂರ್ತಿ ಇಬ್ಬರು ಎಚ್ಚರವಿದ್ದರೆ ಪರಸ್ಪರ ಒಬ್ಬರ ದೇಹವನ್ನು ಇನ್ನೊಬ್ಬರು ಮುದ್ದಿಸುತ್ತಿದ್ದಾರೆ. ಆದರೆ ಒಂದಾಗಲು ಸಾಧ್ಯವಾಗುತ್ತಿಲ್ಲ. ಆದರೂ ಕೂಡ ಅವರಿಬ್ಬರಲ್ಲಿ ಯಾವುದೇ ರೀತಿಯ ಬೇಸರವಿಲ್ಲ. ದಮಯಂತಿ ನನ್ನನ್ನು ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾಳೆ ಅಂದ ಮೇಲೆ ಅವಳ ದೇಹ ಇಂದಲ್ಲ ನಾಳೆ ಸಿಗುತ್ತದೆ. ಕಾದಷ್ಟು ರುಚಿ ಜಾಸ್ತಿ ಅಂತ ಇವನು ಅಂದುಕೊಂಡರೆ ಅವಳು ಒಂದು ದಿನ ನಿಧಾನ ಮಾಡಿದೆ. ನನಗಾಗಿ ಅವರು ಇಷ್ಟೊಂದು ಮಾಡಿದರು, ನಾನು ಖುಷಿಯಾಗಿರಲಿ ಅಂತ. ಹೊಸ ವರ್ಷವನ್ನು ತುಂಬ ಸ್ಪೆಷಲ್ ಆಗಿ ಮಾಡಿದರು. ನನ್ನ ಮನೆಯವರನ್ನು ಫಾರ್ಮ್ ಹೌಸಿನಲ್ಲಿ ಇರಿಸಿದ್ದಾರೆ. ನನ್ನ ಅಕ್ಕನಿಗೆ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದಾರೆ. ರಾಣಿಗಿಂತ ಹೆಚ್ಚಾಗಿ ನನ್ನನ್ನು ನೋಡಿಕೊಳ್ಳುತ್ತಿದ್ದಾರೆ. ಯಾವುದೇ ರೀತಿಯ ಪಶ್ಚಾತ್ತಾಪವಿಲ್ಲ.
ಅವರನ್ನು ಮದುವೆ ಆಗಿದ್ದಕ್ಕೆ ಅಂಥವರಿಗಾಗಿ ನಾನು ಬದುಕಬೇಕು ಆದರೆ ಅಂತ ಪುನಃ ತನ್ನನ್ನು ತಾನು ಬ್ಲೇಮ್ ಮಾಡಿಕೊಳ್ಳುತ್ತಾ ಇರುತ್ತಾಳೆ ಮನಸ್ಸಿನಲ್ಲಿ. ಅವಳ ಮುದುಡಿದ ಮುಖವನ್ನು ನೋಡಿದ ಮೇಲೆ ಅವನು ಕಣ್ಣಿನಲ್ಲೇ ಪ್ರಶ್ನೆ ಮಾಡುತ್ತಾನೆ, ಏನಾಯಿತು ಅಂತ. ಅವಳು ಅವಳಿಗೆ ತಿಳಿಯದೆ ಕಣ್ಣೀರಾಕುತ್ತಾಳೆ. ಅವನಿಗೆ ಅರ್ಥವಾಗುತ್ತದೆ, ನನ್ನನ್ನು ಸೇರಲು ಆಗುತ್ತಿಲ್ಲ ಅಂತ. ನಂತರ ಅವಳ ಕಣ್ಣೀರನ್ನು ತನ್ನ ಕೆನ್ನೆಯಿಂದ ಹೊರೆಸುತ್ತಾನೆ. ಆ ಕಣ್ಣುಗಳ ಹತ್ತಿರ ತುಟಿಗಳಿಂದ ಮುತ್ತು ಕೊಡುತ್ತಾನೆ. ನಿರಂತರವಾಗಿ ಅವಳನ್ನು ಮುದ್ದಿಸುತ್ತಾನೆ. ಆದರೂ ಕೂಡ ಅವಳ ಮುಖದ ಎಕ್ಸ್ಪ್ರೆಷನ್ ಒಂದು ರೀತಿ ಡಲ್ಲಾಗಿ ಇರುತ್ತದೆ. ಅವನು ಕಚಗುಳಿ ಕೊಡುತ್ತಾನೆ. ಆಗ ಅವಳು ಜೋರಾಗಿ ನಗಲು ಶುರು ಮಾಡುತ್ತಾಳೆ. ಆ ರೀತಿ ಅವಳು ನಕ್ಕಾಗ ಅದನ್ನು ನೋಡಲು ಅವನು ಖುಷಿ ಪಡುತ್ತಾನೆ. ಅವಳ ನಗುವಿಗೆ ಇವನು ಕಾರಣವಾಗಬೇಕು ಅನ್ನುವುದೇ ಇವನ ಆಸೆ. ಅದಕ್ಕಾಗಿ ಏನು ಬೇಕಾದರೂ ಮಾಡುತ್ತೇನೆ. ನನ್ನ ಬದುಕಿನ ಸರ್ವಸ್ವ ಮೊದಲಾದರೆ ಅಮ್ಮ, ತಂಗಿ, ಮನೆ, ಅವರಿಗೆ ನಾನು ಮೊದಲ ಆದ್ಯತೆ ನೀಡುತ್ತಿದ್ದೆ. ಆದರೆ ಅವರೆಲ್ಲ ನನ್ನನ್ನು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ನನ್ನ ಖುಷಿ ಅವರಿಗೆ ಬೇಕಾಗಿಲ್ಲ. ಯಾವಾಗಲೂ ಅವರು ಅವರ ಸ್ವಾರ್ಥವನ್ನು ನೋಡಿಕೊಳ್ಳುತ್ತಿದ್ದರು. ಮದುವೆಯಾದ ಸ್ವಲ್ಪ ದಿನಗಳು ದಮಯಂತಿಯ ಜೊತೆ ನಾನು ತುಂಬ ಕೆಟ್ಟದಾಗಿ ನಡೆಸಿಕೊಂಡೆ. ಅದು ಕೂಡ ಅಮ್ಮ ಹೇಳಿದಳು ಅಂತ. ಒಂದು ಹೆಣ್ಣು ಮಗುವಿಗೆ ಅಷ್ಟು ಕಷ್ಟ ಕೊಡಲು ಅಮ್ಮ ಹೇಗೆ ಹೇಳುತ್ತಾಳೆ? ಈಗಲೂ ಕೂಡ ಅವನಿಗೆ ಆ ದಿನಗಳಲ್ಲಿ ಅವಳನ್ನು ನಡೆಸಿಕೊಂಡಿದ್ದ ರೀತಿಗೆ ಮೈ ನಡುಗುತ್ತದೆ. ಸಡನ್ನಾಗಿ ಅವಳನ್ನು ನೋಡಿದ. ಅವಳು ನಿದ್ರೆ ಮಾಡುತ್ತಿದ್ದಾಳೆ. ಈಗ ತಾನೇ ಕಣ್ಣು ಮುಚ್ಚಿದ್ದಾಳೆ. ನಿದ್ರೆ ಕಣ್ಣಿನಲ್ಲಿ ಅವಳು ತುಂಬ ಮುದ್ದಾಗಿ ಕಾಣುತ್ತಿದ್ದಾಳೆ. ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟು ನಾನು ಮಲಗಿದೆ. ಈಗ ಸಮಯ ಬೆಳಿಗ್ಗೆ 6 ಗಂಟೆ. 9 ಗಂಟೆಯವರೆಗೂ ನಾವು ಮಲಗಬಹುದು. 12 ಗಂಟೆಗೆ ಅಪಾಯಿಂಟ್ಮೆಂಟ್ ಇರುವುದು ಅಂತ ಅವನು ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಮಲಗಿದ. ಮುಂದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.